ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಒನ್ ಲೈಫ್ ಒಂದೇ ಜೀವನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಎಲ್ಲಿ ಗೌರವ ಮತ್ತು ಪ್ರೀತಿಯನ್ನು ಕೇಳಿ ಪಡೆಯಬೇಕಾಗುತ್ತದೆಯೋ ಅಂತಹ ಸಂಬಂಧದಲ್ಲಿರುವುದು ಒಳ್ಳೆಯದಲ್ಲ. ಜಗತ್ತಿನಲ್ಲಿ ಬಂದಿದ್ದೇವೆ ಎಂದರೆ ಜೀವಿಸುವ ಕಲೆಯನ್ನು ಕಲಿಯಿರಿ. ಇಲ್ಲಿ ನಿಮ್ಮ ಶತ್ರುಗಳಿಂದ ಅಷ್ಟೊಂದು ಅಪಾಯವಿಲ್ಲ, ಆದರೆ ನಿಮ್ಮವರು ಎನಿಸಿಕೊಂಡವರ ಮೇಲೆ ಯಾವಾಗಲೂ ಒಂದು ಕಣ್ಣಿರಲಿ. ಬೇರೆಯವರಿಗಾಗಿ ಬದುಕಿದ್ದು ತುಂಬ ದುಬಾರಿ ಬೆಲೆಯನ್ನು ತರಬೇಕಾಯಿತು. ವಯಸ್ಸು ಖರ್ಚಾಯಿತು ಮತ್ತು ಕೈಗೂ ಏನೂ ಸಿಗಲಿಲ್ಲ. ನಿಮ್ಮನ್ನು ನೀವು ದುಃಖಿತರನ್ನಾಗಿಸಿ ಅಥವಾ ಗಟ್ಟುಮುಟ್ಟಾಗಿಸಿ, ಎರಡರಲ್ಲೂ ಒಂದೇ ಸಮನಾಗಿ ಕಷ್ಟಪಡಬೇಕು. ಇಲ್ಲಿ ಖುಷಿಯಾಗಿರಬೇಕು ಅಥವಾ ದುಃಖಿತರಾಗಿರಬೇಕು ಎಂಬುದು ನಿಮ್ಮ ನಿರ್ಣಯಕ್ಕೆ ಬಿಟ್ಟಿದ್ದು. ಜಗತ್ತಿನ ಜನಸಂಖ್ಯೆ 800 ಕೋಟಿಯಾಗಿದೆ. ಆದರೆ ಪ್ರತಿಯೊಬ್ಬ ಮನುಷ್ಯನೂ ಒಳಗಿನಿಂದ ಒಂಟಿಯಾಗೇ ಇದ್ದಾನೆ. ಒಂಟಿಯಾಗಿ ಹೇಗೆ ಬದುಕಬೇಕು ಎಂಬುದನ್ನು ಕಲಿಸಿಕೊಡಲು ಕೆಲವು ಜನ ನಮ್ಮ ಜೀವನವನ್ನೇ ಪ್ರಶ್ನಿಸುತ್ತಾರೆ. ಯಾರು ಗೌರವ ಕೊಡುತ್ತಾರೋ ಅವರಿಗೆ ಗೌರವ ಕೊಡಲಾಗುತ್ತದೆ, ಯಾರು ಅಗೌರವಿಸುತ್ತಾರೋ ಅವರಿಗಲ್ಲ. ಸುಳ್ಳಿನ ಭರವಸೆಗಿಂತ ಸತ್ಯದ ಕಪಾಳಮೋಕ್ಷ ಎಷ್ಟೋ ಪಾಲು ಒಳ್ಳೆಯದು. ಮನುಷ್ಯನನ್ನು ಸುಮ್ಮನೆ ಸ್ವಾರ್ಥಿ ಎನ್ನುವುದಿಲ್ಲ. ಅವನಿಗೆ ತನ್ನ ಸುಖಕ್ಕಿಂತ ಬೇರೆಯವರ ದುಃಖದಲ್ಲೇ ಸಂತೋಷ ಸಿಗುತ್ತದೆ. ಪ್ರೀತಿ ಬೇವಿನ ಮರದ ಟೊಂಗೆ ಇದ್ದಂಗೆ, ಹೊಸ ಚಿಗುರು ಕೂಡ ಸಿಹಿ ಅನಿಸುತ್ತದೆ. ಕಾಲುಗಳನ್ನು ಒದ್ದೆ ಮಾಡಿಕೊಳ್ಳದೆ ಸಮುದ್ರ ದಾಟಬಹುದು, ಆದರೆ ಕಣ್ಣುಗಳನ್ನು ಒದ್ದೆ ಮಾಡಿಕೊಳ್ಳದೆ ಜೀವನ ಸಾಗಿಸುವುದು ಅಸಾಧ್ಯ. ನೀವು ಒಳ್ಳೆಯವರು ಎಂದ ಮಾತ್ರಕ್ಕೆ ಜನರು ಪ್ರೀತಿಸುತ್ತಾರೆ ಎಂದು ಕೊಳ್ಳಬೇಡಿ. ಸುಲಭವಾಗಿ ಬಳಸಿಕೊಳ್ಳಲು ಕಾಯುತ್ತಿರುತ್ತಾರೆ ಅಷ್ಟೇ. ಖರ್ಚಾಗೋ ಹಣಕ್ಕೆ, ಕರಗಿ ಹೋಗೋ ಆಸ್ತಿಗೆ, ಒಪ್ಪಾಗುವ ಸೌಂದರ್ಯಕ್ಕೆ ಇರೋ ಬೆಲೆ ಒಳ್ಳೆಯತನಕ್ಕೆ, ನಂಬಿಕೆ ಮತ್ತು ನಿಯತ್ತಿಗೆ ಇರುವುದಿಲ್ಲ. ಕೆಲವೊಮ್ಮೆ ಬುದ್ಧಿ ಹೇಳುತ್ತೆ, ಜನರು ನಿಮ್ಮೊಂದಿಗೆ ಹೇಗೆ ವರ್ತಿಸುತ್ತಾರೋ ನೀನು ಅವರೊಂದಿಗೆ ಹಾಗೇ ವರ್ತಿಸು ಎಂದು. ಆದರೆ ಹೃದಯ ಹೇಳುತ್ತೆ, ನಾವು ಅವರಂತೆ ವರ್ತಿಸಿದರೆ ನಮಗೂ ಅವರಿಗೂ ವ್ಯತ್ಯಾಸ ಏನು ಎಂದು. ಒಳ್ಳೆಯ ಆಲೋಚನೆಗಳು ಮತ್ತು ಒಳ್ಳೆಯ ಅಭ್ಯಾಸ ನಮ್ಮನ್ನು ಸದಾ ಕಾಪಾಡುತ್ತೆ. ಯಾರನ್ನೇ ಆಗಲಿ ಜಾಸ್ತಿ ಹಚ್ಚಿಕೊಂಡು ಹೆಚ್ಚಾಗಿ ನಂಬಿಕೊಂಡು ಬದುಕಬಾರದು. ಯಾಕೆಂದರೆ ಕೆಲವೊಮ್ಮೆ ಅವರ ಬದಲಾವಣೆ ತುಂಬ ನೋವುಂಟು ಮಾಡುತ್ತೆ. ನಡೆಯುವಾಗ ಎಡುವುದು ಸಹಜ, ಆದರೆ ಎಡವಿದ ಕಲ್ಲಿಗೆ ಮತ್ತೆ ಎಡುವುದು ದಡ್ಡತನ. ನೆನಪಿಟ್ಟುಕೊಳ್ಳಿ. ಬಯಸಿದ್ದೆಲ್ಲ ಸಿಗುವಂತಿದ್ದರೆ ಬಯಕೆಗೆ ಬೆಲೆ ಇರುತ್ತಿರಲಿಲ್ಲ. ಅನಿಸಿದ್ದೆಲ್ಲ ಹೇಳುವಂತಿದ್ದರೆ ಮೌನಕ್ಕೆ ಅರ್ಥವಿರುತ್ತಿರಲಿಲ್ಲ. ತಪ್ಪುಗಳೇ ಆಗದಿದ್ದರೆ ಹೊಸ ಪ್ರಯತ್ನ ಪಡುತ್ತಿರಲಿಲ್ಲ. ಕಣ್ಣೀರು ಬರದಿದ್ದರೆ ನಗುವಿನ ಆನಂದ ತಿಳಿಯುತ್ತಿರಲಿಲ್ಲ. ಕಷ್ಟಗಳು ಎದುರಾಗದಿದ್ದರೆ ಜೀವನದ ಮೌಲ್ಯವೇ ಅರಿವಾಗುತ್ತಿರಲಿಲ್ಲ. ಪ್ರತಿಯೊಂದು ಜೀವಿಗೂ ಸೃಷ್ಟಿಕರ್ತನು ಅವನು ಜನಿಸುವ ಮೊದಲೇ ಆಯಸ್ಸು, ಪುಣ್ಯ, ಪಾಪ, ಕಾರ್ಯ, ವಿದ್ಯೆ, ಸಂಪತ್ತು ಮತ್ತು ಮರಣ ಈ 5ನ್ನು ನಿಶ್ಚಯಿಸಿ ಭೂಮಿಗೆ ಕಳಿಸಿರುತ್ತಾನೆ. ನಮ್ಮ ಜೀವನದಲ್ಲಿ ಸಮಯ ಕಳೆದಂತೆ ಕೆಲವರು ದೂರಾಗಬಹುದು, ಕೆಲವರು ಹತ್ತಿರವಾಗಬಹುದು, ಆದರೆ ಕೊನೆಗೆ ಉಳಿಯುವವರೇ ನಮ್ಮನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡವರು. ಕೆಲವರು ಮಾತನಾಡಿ ಮನಸ್ಸು ನೋಯಿಸಿದರೆ ಇನ್ನು ಕೆಲವರು ಮೌನವಾಗಿದ್ದುಕೊಂಡು ನಮ್ಮನ್ನು ಕೊಂದು ಬಿಡುತ್ತಾರೆ. ದೇವರು ಯಾರನ್ನು ಸುಮ್ಮನೆ ನಮ್ಮ ಜೀವನದಲ್ಲಿ ಪರಿಚಯ ಮಾಡಿಸುವುದಿಲ್ಲ. ಅದರ ಹಿಂದೆ ಒಂದು ಉನ್ನತವಾದ ಕಾರಣವನ್ನು ಇಟ್ಟಿರುತ್ತಾನೆ. ಆ ಕಾರಣ ಒಳ್ಳೆಯದು ಕೆಟ್ಟದ್ದು ಆ ವ್ಯಕ್ತಿಯ ಮೇಲೆ ನಿರ್ಧರಿಸಬೇಕಾಗುತ್ತದೆ. ಒಬ್ಬರ ಒಳ್ಳೆಯತನವನ್ನು ಗುರುತಿಸಲು ನಮ್ಮಲ್ಲಿ ಒಳ್ಳೆಯತನ ಇರಬೇಕು. ಮತ್ತೊಬ್ಬರ ಜಾಣ್ಮೆಯನ್ನು ಪ್ರಶಂಸಿಸಲು ನಮ್ಮಲ್ಲಿ ಪ್ರಬುದ್ಧತೆ ಇರಬೇಕು. ಮತ್ತೊಬ್ಬರ ಏಳಿಗೆಯನ್ನು ಸಹಿಸಲು ನಿಷ್ಕಲ್ಮಶವಾದ ಮನಸ್ಸು ಬೇಕು. ಇನ್ನೊಬ್ಬರ ಸಂತೋಷವನ್ನು ಆಸ್ವಾದಿಸಲು ಮಗುವಿನಂಥ ಮುಗ್ಧತೆ ಇರಬೇಕು. ಇನ್ನೊಬ್ಬರನ್ನು ನಮ್ಮವರಂತೆ ಸ್ವೀಕರಿಸಲು ನಿಸ್ವಾರ್ಥ ಭಾವ ಹೊಂದಬೇಕು. ಮನೋವಿಜ್ಞಾನದ ಪ್ರಕಾರ ನೀವು ಎಷ್ಟು ಮುಖ್ಯ ಎಂಬುದನ್ನು ತಿಳಿಸಲು ಯಾರಿಗಾದರೂ ಬಯಸಿದರೆ ಜನರು ನಿಮ್ಮನ್ನು ಸಹಾಯಕ್ಕಾಗಿ ಕೇಳುವವರಿಗೆ ಅವರನ್ನು ನಿರ್ಲಕ್ಷಿಸಿ. ಆಗ ನೀವು ಎಷ್ಟು ಮುಖ್ಯ ಎಂಬುದು ಅವರಿಗೆ ತಿಳಿಯುತ್ತದೆ.
ಬಲವಂತವಾಗಿ ಯಾರನ್ನು ನಿಮ್ಮ ಜೀವನದಲ್ಲಿ ಉಳಿಸಿಕೊಳ್ಳಲು ಶ್ರಮ ಪಡಬೇಡಿ. ಇಷ್ಟ ಇದ್ದವರು ಅದೆಷ್ಟೇ ಕಷ್ಟ ನೋವು ಬಂದರೂ ಜೊತೆಗಿರುತ್ತಾರೆ. ಇಲ್ಲದವರು ಅವರ ಅನುಕೂಲಕ್ಕೆ ಸುಳ್ಳು ಹೇಳಿ ದೂರ ಹೋಗಿಬಿಡುತ್ತಾರೆ. ಇಂತಹ ಇನ್ನಷ್ಟು ಮೋಟಿವೇಶ್ನಲ್ ಸ್ಟೋರಿಗಳಿಗಾಗಿ ಒನ್ ಲೈಫ್ ಒಂದೇ ಜೀವನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.